ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಕರಾಳ ಮುಖವನ್ನ ಪೊಲೀಸರು ಬಗಿತಾ ಇದ್ದಾರೆ. ಕೊಲೆಯ ತನಿಖೆಗೆ ಇಳಿದಿರೋ ಖಾಕಿ ಪಡೆ ಒಂದೊಂದೇ ಸಾಕ್ಷ್ಯವನ್ನ ನೀಟಾಗಿ ಕಲೆ ಹಾಕ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಚಡ ಗ್ಯಾಂಗ್ ವಿಕೃತಿ ಒಂದೊಂದೇ ಬಠ ಬಯಲಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲೇ ತಗಡು ಗ್ಯಾಂಗ್ನ ತಗಡು ಆಟಗಳು ಹೊರಬೀಳ್ತಾ ಇವೆ. ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಅಶ್ಲೀಲ ಫೋಟೋ ಕಳಿಸಿದ್ದಕ್ಕೆ ರೇಣುಕಾ ಮರ್ಡರ್. ಅಶ್ಲೀಲ ಫೋಟೋ ಕಳಿಸಲು ಪ್ರಚೋದಿಸಿದ್ದ ಡಿ ಗ್ಯಾಂಗ್. ಮೊದಲು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಬಾಳಲ್ಲಿ ನೀವು ಬರಬೇಡಿ ಅಂತ ಸಂದೇಶವನ್ನ ಕಳಿಸಿದ್ದ. ಇದೇ ವಿಷಯವನ್ನ ಪವಿತ್ರ ಗೌಡ ದರ್ಶನ್ ಪಟಾಲಂ ಪವನ್ಗೆ ತಿಳಿಸಿದ್ರು. ಇಲ್ಲಿಂದಲೇ ನೋಡಿ ಶುರುವಾಗಿದ್ದು ಅಶ್ಲೀಲ ಕಹಾನಿ. ಪವಿತ್ರ ಹೆಸರಲ್ಲಿ, ಅದು ಕೂಡ ಪವಿತ್ರ ಮೊಬೈಲ್ನಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆ ಆತ್ಮೀಯವಾಗಿ ಚಾಟ್ ಅನ್ನ ಮಾಡ್ತಾ ಇದ್ದ. ಕೊನೆಗೊಂದು ದಿನ ಪ್ರಚೋದನಾತ್ಮಕವಾಗಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದ. ನಿಂಗೆ ಲೈಂಗಿಕ ಕ್ರಿಯೆಯ ಸಾಮರ್ಥ್ಯ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ದ. ಇದರಿಂದ ಟೆಂಪ್ಟ್ ಆಗಿದ್ದ ರೇಣುಕಾಸ್ವಾಮಿ ತನ್ನ ಮರ್ಮಾಂಗದ ಫೋಟೋ ಕಳಿಸಿ ಹೇಗಿದೆ ನೋಡುವಂತ ರಿಪ್ಲೈ ಮಾಡಿದ್ದ. ಇದನ್ನೇ ಕಾಯ್ತಿದ್ದ ಪವನ್ ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಫೋಟೋನ ದರ್ಶನ್ಗೆ ತೋರಿಸಿದ್ದ. ಅಕ್ಕಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದ್ದ. ತಾನೊಬ್ಬ ನಿಯತ್ತಿನ ನಾಯಿ ಅನ್ನೋ ತರ ಬಿಲ್ಡಪ್ ಅನ್ನ ಕೊಟ್ಟಿದ್ದ. ಬಳಿಕ ನಡೆದಿದ್ದೆ ರೇಣುಕಾಸ್ವಾಮಿಯ ಕಿಡ್ನಾಪ್. ಚಿತ್ರದುರ್ಗದಲ್ಲಿದ್ದ ದಾಸನ ಮತ್ತೊಬ್ಬ ಪಟಾಲಂ ರಾಘವೇಂದ್ರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಕರೆತಂದ. ಅಷ್ಟೇ, ಬಳಿಕ ಕೊಟ್ಟಿದ್ದು ಚಿತ್ರ